ರಾಜ್ಯದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ್ ಖಂಡ್ರೆ ಅವರು ನೋಡಲೇಬೇಕಾದ ಸ್ಟೋರಿ ಇದು. ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಸವ ಕಲ್ಯಾಣ ನಗರದ ಧರ್ಮ ಪ್ರಕಾಶವಾಣಿಯಲ್ಲಿ ಮಂಜೂರಾದ ಮನೆಗಳ ಫಲಾನುಭವಿಗಳ ಸಂಕಷ್ಟ ಹೇಗಿದೆ? ಕಳೆದ 4 ವರ್ಷಗಳ ಹಿಂದೆ ಮನೆಗಳು ಮಂಜೂರಾಗಿದ್ದು, ಆದರೆ ಇದುವರೆಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳು ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದಿವೆ. ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಮುಂದೆ ಇಲ್ಲಿನ ಫಲಾನುಭವಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದು, ಬೇರೆ ಕಡೆಯಿಂದ ಬಡ್ಡಿಯ ಮುಖಾಂತರ ಸಾಲ ಸೂಲ ಮಾಡಿ 3 ಕಂತುಗಳಲ್ಲಿ ಒಟ್ಟು 65,000 ರೂಪಾಯಿ ಕಟ್ಟಿದ್ದೇವೆ. ಆದ್ರೆ ಇದೀಗ ನಮ್ಮ ಮನೆಗಳು ಅರ್ಧಕ್ಕೆ ನಿಂತಿವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ಕೆಲವೇ ದಿನಗಳಲ್ಲಿ ಮುಗಿಯುತ್ತೆ ಎಂದು ಹೇಳ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಸುಳ್ಳು ಭರವಸೆ ಕೊಡ್ತಿದ್ದಾರೆ. ಮಳೆಗಾಲ ಸಮೀಪಿಸುತ್ತಿದ್ದು ಅರ್ಧಕ್ಕೆ ಕಟ್ಟಿ ಬಿಟ್ಟ ಮನೆಯಲ್ಲಿ ಹೇಗೆ ವಾಸಿಸುವುದು ಎಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಧರ್ಮ ಪ್ರಕಾಶವಾಣಿಯಲ್ಲಿ 500ಕ್ಕೂ ಹೆಚ್ಚು ಮನೆಗಳ ಫಲಾನುಭವಿಗಳಿಗೆ ಈ ಒಂದು ಸಮಸ್ಯೆ ಇದೆ. ಈಗಾಗಲೇ ಮನೆಗಳು ಅರ್ಧಕ್ಕೆ ನಿಂತ ಕಾರಣ ಬಾಡಿಗೆ ಮನೆಯಲ್ಲಿ ವಾಸಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಿಂಗಳಿಗೆ 3,000 ರೂಪಾಯಿ ಬಾಡಿಗೆ ಕೊಟ್ಟು ಬದುಕುವ ಶಕ್ತಿ ನಮಗಿಲ್ಲ. ಅಧಿಕಾರಿಗಳ ಬಳಿ ಹೋದ್ರೆ ಯಾರೊಬ್ರು ಕೂಡ ಸ್ಪಂದನೆ ನೀಡ್ತಾ ಇಲ್ಲ. ಕೂಡಲೇ ನಮಗೆ ಮನೆ ಕಟ್ಟಿಕೊಡಿ ಅಂತ ಮನವಿಯನ್ನ ಮಾಡ್ತಿದ್ದಾರೆ. ಕಟ್ಟುತ್ತಿರುವ ಮನೆಗಳು ಸಹ ಕಳಪೆಯ ಮಟ್ಟದ್ದಾಗಿವೆ. ಗುಣಮಟ್ಟದಿಂದ ಕಟ್ಟುತ್ತಾ ಇಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರು ನಮ್ಮ ಬಗ್ಗೆ ಗಮನ ಹರಿಸಬೇಕು ಅಂತ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲಿರುವಂತಹ ಬಡ ಕೂಲಿ ಕಾರ್ಮಿಕರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ಲಿಕ್ ಆಗಿ ನೋಡಿ. ಈ ಮನೆಗಳು ಯಾವಾಗ ಇದು ಪಾಯ ಹಾಕಿದವ್ರ ಯಾವಾಗ ಮುಗಿಸ್ತಂದಿರಿ? ಅವ 5 ವರ್ಷ ಆಯ್ತು ಹಾಕ್ಯಾರ. 2-3 ವರ್ಷನಾಗೆ ಮಾಡ್ತಂದಿರು. ಏನ್ ಮಾಡಿಲ್ರಿ ಏನ್ ಬಿ? ಮನೆ ನೀವು ಬಡ್ಡಿಲ್ ರೊಕ್ಕ ತಂದಿರೇನ್ರಿ ಇದು ಮನೆ ಕಟ್ಲಕ್? ಸರ್ ಹಾ ಹಂಗ್ ಬಡ್ಡಿಲ್ ಸರ್ ಹಚ್ಚಿದೆವು ಎಲ್ಲ ಮಾಡಿದ ಸರ್. ಅವ್ರಿಗೆ ತುಂಬಿದೆವು. ಕೆಸರಾಗೆ ಹೆಂಗ್ ನಿಂದಿರ್ತಾರ? ನಮ್ಮ ಮನ್ಯಾಗ ಗಂಡಸರು ಇಲ್ಲ. ನಂದೊಂದು ಮಗ ತೀರ್ಕೊಂಡು ಈಗ 2 ವರ್ಷ ಆಯ್ತು. ಏನ್ ಮಾಡ್ಲಿ ಈ ಕರೆ ಕೇಳೋರು ಏನಂತಾರ್ರಿ ಅವ್ರೆ? ಯಾರು ಯಾರು ಬಿ ಮನೆ ಕಟ್ಟರು ಬಂದ್ರು ಸರ್ಕಾರದವ್ರು ಬಂದ್ರ ಕೇವ್ರು ಏನಲ್ಲತ್ತಾರ? ಕೇಳಿರಿ ಏನಂದ್ರೆ ಕಟ್ತೇವ್. ಈಗ ಎಂಟೆಲ್ಲ ಹಾಕ್ತಂತ ಹೋಗ್ಯಾರ ನೋಡಿ. ಏನ 1 ತಿಂಗಳು ಸುರೇಶ್ ಭೋಜನಾಯ್ಕಂತ್ರಿ. ಪ್ರಕಾಶವಾಣಿ ಧರ್ಮ ಪ್ರಕಾಶವಾಣಿದ ಇರ್ರಿ. ಇವು ಮನೆಗಳು ಯಾವಾಗ ಸ್ಯಾಂಕ್ಷನ್ ಆಗ್ಯಾವ ಸರ್? ಸರ್ ಇವು ಮಿನಿಮಮ್ 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು. ಮತ್ತೆ ಯಾಕೆ ನಿಂತು ಅನ್ಬೇಕು ಸರ್ ಇದು? ಸರ್ ಕೇಳಕ್ ಹೋದ್ರೆ ಬಜೆಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ಬಟ್ ಈಗ ನಾವು 4 ವರ್ಷ ಹಿಡಿದಪ್ಪ ಅಂದ್ರೆ ರೆಂಟ್ದಿಂದ ಕಿರಾಯದಿಂದ ಇರ್ಲತ್ತಿದೆ ಸರ್. ಬಹಳಷ್ಟು ಜನ ಇಂದಪ್ಪ ಅಂದ್ರೆ ಇಲ್ಲಿ ಬ್ಯಾಕ್ವರ್ಡ್ ಜನ ರೀ, ದುಡ್ಡಿನ ಸಮಸ್ಯೆ ಇದೆ ಅಂತಂದ್ರೆ ಮನೆ ಗೌರ್ಮೆಂಟ್ ಕೊಡ್ಲತ್ತಂತ ತಿಳ್ಕೊಂಡು ಕಟ್ಕೊಳಕ್ಕಂತ ಪ್ರಯತ್ನ ಮಾಡ್ಯಾರ. ಬಟ್ ಈಗ ಅವ್ರೆಲ್ಲ ಕಿರಾಯದಿಂದ ಇರ್ಲತ್ತಾರ. ಆಮೇಲೆ ಕೆಲವೊಂದು ಜನ ಇಂದಪ್ಪ ಅಂದ್ರೆ ಇರ್ಲಕ್ಕೆ ಜಾಗ ಇಲ್ಲ, ತಗಡ ಶೆಡ್ ಹೊಡ್ಕೊಂಡಿರ್ಲತ್ತಾರ. 4 ವರ್ಷ ಆಯ್ತು ಸರ್. ಮನೆಗಳು ಇನ್ನೂ ರೆಡಿ ಆಗಿಲ್ಲ. ಕೇಳಕ್ ಹೋದ್ರೆ ಏನಂದ್ರೆ ಜವಾಬ್ದಾರಿ ಯಾರನ್ನೂ ತಗೋತಾ ಇಲ್ಲ. ನಾವು ಆಫೀಸಿಗೆ ಹೋಗಿ ಭೇಟಿ ಆದ್ರೂ ಏನಪ್ಪ ಅಂದ್ರೆ ಆಫೀಸ್ ಬಂದ್ ಇಕ್ತಾ ಇರ್ಲತ್ತಾರ. ಇಲ್ಲಿಂದು MLA ಅವ್ರಿಗೆ ಗಮನಕ್ಕದನ್ನು ತಂದಿರಿ? ಯಾಗಾರ ಹೋಗಿರಿ MLA ಅವ್ರು? ಹೋಗಿಲ್ಲ ಸರ್. ನಾವೆಲ್ಲ ಬ್ಯಾಕ್ವರ್ಡ್ ಇದೆ ಸರ್. ನಮ್ಗೆ ಅವರೆಲ್ಲ ಸಿಗಂಗಿಲ್ಲ. ನಾವು ಹೋದ್ರು ಅವ್ರ ಟೈಮಿಗೆ ಏನ್ ಇರ್ತಾವ, ಯಾವಾಗ ಹೋದ್ರು ಅವ್ರು ಸಿಗಂಗಿಲ್ಲ. ಅವರೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಹಾಗಾಗಿ ನಮಗೆ ಭೇಟಿ ಆಗ್ಲಕ್ ಆಗಿಲ್ಲ ಸರ್. ಬಟ್ ಆಫೀಸಿಗೆ ಹೋಗಿ ಭೇಟಿ ಆಗಿದ್ವು. ಆಫೀಸಿಗೆ ಹೋಗಿ ಭೇಟಿ ಆದ್ರು ಆಫೀಸ್ ಯಾವನು ಬಂದ್ ಇಕ್ಲತ್ತಾರ. ಫೋನ್ ಹಚ್ಚಲಕ್ ಪ್ರಯತ್ನ ಮಾಡಿದೆ. ಬಟ್ ಫೋನ್ ಹಚ್ಚಿದ್ರು ಏನಪ್ಪ ಅಂತಂದ್ರೆ ಅವರು ಫೋನ್ ಎತ್ತಾ ಇಲ್ಲ. ಭಾಳಷ್ಟು ಸಾರಿ ಫೋನ್ ಹಚ್ಚಲಕ್ ಪ್ರಯತ್ನ ಮಾಡಿದೇವು. ಈ ಬಾಡಿಗೆ ಬೇರೆ ಕಡೆ ಇದ್ದೀರಿ ಸರ್ ತಾವೆಲ್ಲ? ಸರ್ ಭಾಳಷ್ಟು ಜನ ನಮ್ಮಲ್ಲೆಲ್ಲ ಇಲ್ಲೆಲ್ಲ ಭಾಳಷ್ಟು ಜನ ಏನಪ್ಪ ಅಂತಂದ್ರೆ ಇರ್ಲಕ್ ಜಾಗ ಸಲುವಾಗಿ ಇವತ್ತು ನಮಗೇನಾದ್ರೂ ಹೆಲ್ಪ್ ಆಗ್ತದೆ ಮನೆದಿಂದ ತಿಳ್ಕೊಂಡು ನಾವು ಗೌರ್ಮೆಂಟ್ ಮನೆಗಳು ಸೌಲಭ್ಯಗಳು ತೊಗೋಬೇಕಂತ ಹಾಕೊಂಡಿದ್ದೇವೆ. ಬಟ್ ಏನಾಗ್ತದೆ, ತಿಂಗಳಿಗೆ 3,000 ರೂಪಾಯಿ 2,500 ರೂಪಾಯಿ ರೆಂಟಿದಿಂದ ನಾವು ಏನಾರ 4 ವರ್ಷದಿಂದ ಇರ್ಲತ್ತಿದ್ದೇವೆ ಸರ್. DD ಎಷ್ಟು ಕಟ್ಟಿರಿ ಸರ್? DD 2 ಕಟ್ಟಿದ್ದೆ ಸರ್. 3ನೇ ಸಾರಿ ಕಟ್ಲಕ್ಕಂತ ಹೋಗಿದ್ದೇವೆ. ಬಟ್ ಬೆಂಗಳೂರು ಕಟ್ಕೋತಾ ಇಲ್ಲ. ಇಲ್ಲಿ ಇವ್ರಿಗೆ ಹೋಗಿ ಭೇಟಿ ಆಗ್ಲಕ್ಕೋದ್ರೆ ಇವ್ನು ಭೇಟಿ ಆಗ್ತಾ ಇಲ್ಲ. ಕಾಂಟ್ಯಾಕ್ಟ್ನೂ ಇಲ್ಲ ಸರ್. ಫೋನೇ ಎತ್ತಲ್ಲ. ಆಫೀಸಿಗೆ ಹೋದ್ರೆ ಆಫೀಸ್ಗೂ ಭೇಟಿ ಆಗ್ತಾ ಇಲ್ಲ. ಎಲ್ಲ ಸಮಸ್ಯೆ ಆಗುತ್ತೆ ಸರ್. ಮತ್ತೀಗ ಏನು ಮಾಡ್ತೀರಿ ಸರ್? ಇದು ಇನ್ನೂ ಎಷ್ಟು ದಿನ ಕಾಯ್ತೀರಿ ಅಥವಾ ಏನು ಮುಂದಿನ ನಿಮ್ಮ ನಡೆ ಏನದ ಹೇಳ್ತಿ? MLA ಹತ್ರ ಹೋಗ್ತೀರಿ ಅಥವಾ ಸಚಿವರ ಹತ್ರ ಹೋಗ್ತೀರಿ? ಏನು ಮಾಡ್ತೀರಿ ಸರ್ ತಾವು?
ನೋಡ್ಬೇಕು. ಈಗ ಆಫೀಸಿಗೆ ಹೋಗ್ತಾ ಇದೀವಿ, ಅವ್ರಿಗೆ ಫೋನ್ ಹಚ್ತಾ ಇದೀವಿ, ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಈಗ ಇವಾಗ ಹೊಂಟಿದ್ದಾರ, ಬಟ್ ಅವ್ರಿಗೆ ಹೇಳ್ತಾ ಇದಾರೆ ಮಾಡ್ತೀನಿ ಅಂತ ಇದಾರೆ. ಬಜೆಟ್ ಇಲ್ಲ ಅಂತ ಇದಾರೆ. ಈಗ ನೋಡ್ಬೇಕು ಸರ್, ಈಗ ಪ್ರಯತ್ನ ಮಾಡ್ಬೇಕಿಲ್ಲ ಅಂತಂದ್ರೆ ಮುಂದೆ ನಾವು ಏನಾದ್ರು ಹೀಗೆ ಸುಮ್ಮನೆ ಕುಂತ್ರಿಗೆ MLA ಹೋಗ್ಬೇಕಾಗ್ತದೆ ಸರ್. ಸಮಸ್ಯೆ ಹೀಗೆ ಅದ್ರ ಯಾಕಂದ್ರೆ ನಮ್ಗೆ ಇರ್ಲಕ್ ಜಾಗನೇ ಸರ್. ಕಟ್ ಕಡೆ ಎಂದಪ್ಪ ಅಂದ್ರೆ ಬಿಸಿಲದ ಸರ್. ಇವಾಗ ಆ ಸಮಸ್ಯೆ ಆಗ್ತದೆ ಸರ್. ಈಗ ಬರ್ತಕ್ಕಂಥ ದಿನದಲ್ಲಿ ಮಳೆಗಾಲ ಬರ್ತದೆ ಸರ್. ಹಿಂಗೆ ಮಾಡ್ತಾರಂತ 3-4 ವರ್ಷ ಇವಾಗ ಅವರು ಹಾಕ್ಬಿಟ್ರು ಸರ್. ಈಗ ಅವ್ರು ಮಾಡ್ತಾರಂತಕ್ಕಂಥ ಭರವಸೆನೇ ನಮಗಿಲ್ಲ ಸರ್. ಠೀಕ್ ಅದ ಸರ್, ಥ್ಯಾಂಕ್ ಯು ಸರ್. ಅವರೇ ಇಮ್ಲಾಬಾಯಿ ಅದ ರೀ. ಇಮ್ಲಾಬಾಯಿ ಅದ. ತಾವು ಏನು ಇಲ್ಲೇ ಇರ್ತಾರೆ? ಹಾಂ ಇಲ್ಲೇ ಇದು ಯಾವ ಗಲ್ಲಿ ಅದ ರೀ? ಇವು ಮನೆಗಳಾಗಿ ಎಷ್ಟು ದಿನ ಐತ್ರಿ ನಿಮ್ಗೆ? ಎಷ್ಟು ದಿನ ಆಯ್ತು ಹಿಂಗೆ ಇದ್ರಿ ನೀವು ಕಟ್ಟಲ್ದ ಮನೆಗೆ ಅರ್ಧಕ್ಕೆ ನಿಂತಿದ್ದ ಮನ್ಯಾಗ? ನಾವು 4 ವರ್ಷ ಆಯ್ತು ರೀ. 4 ವರ್ಷ ಆಯ್ತು ಹಿಂಗೆ ಅದ ರೀ ಮನೆ? ಹಿಂಗೆ ಅದ ರೀ. ಮತ್ತೇನು ಕಟ್ಟು ಕೊಡಲ್ಲತ್ತಾರ ಏನಲ್ಲತ್ತಾರ ರೀ ಅವರು? ಹಿಂಗೆ ಬಿಟ್ಟಾರ ನೋಡ್ರಿ. ಬಟ್ಟೆ ಆದ್ರೆ ಸಿಗ್ತಾರೆ ಯಾಕೆ ಸಿಗಲ್ಲ. ಸಿಕ್ಕಿದಾಗ ಏನಂತಾರ ರೀ? ಅದೇ ಮಾಡ್ರ ಅಂತಾರೆ ರೀ. ರೊಕ್ಕ ಎಷ್ಟು ಕಟ್ಟ್ರಿ ಗೌರ್ಮೆಂಟ್ಗೆ? 2 ಗಡಿ ಕಟ್ಟಿದ್ದೀವಿ. 2 ಗಡಿ ಕಟ್ಟ್ರಿ. ಎಷ್ಟೆಷ್ಟು ರೀ? 1 ಗಡಿಗೆ ಎಷ್ಟು ಕಟ್ಟ್ರಿ? 20,000 ರೂಪಾಯಿ. 20,000 ರೂಪಾಯಿ ಕಟ್ಟ್ರೇನ್ರಿ? ಮತ್ತೀಗ ಮಳೆಗಾಲ ಹೊಂಟದ, ಹಿಂಗೆ ಇದೇ ಮನೆಗೆ ಕೂಡ್ತಾರೆ, ಮತ್ತು ಏನು ಮಾಡ್ತೀರಿ ಅವ್ರೀಗ? ಮಾಡ್ಬೇಕ್ರಿ ಸರಿಯಾಗಿ ನೀವು. ಮತ್ತು ಸತ್ಯ ಬರಬರು ಇಲ್ಲ. ಚಂದ ಹಾಕಿಲ್ಲ, ಸಾಯಿ ಚಂದ ಹಾಕಿಲ್ಲ, ಸಿಮೆಂಟ್ ಚಂದ ಹಾಕಿಲ್ಲ. ಕಟ್ಟ ಮನೆ ಭೀ ಚಂದ ಕಟ್ಟಲು ಹೋಗ್ಯಾರ. ಕಟ್ಟ ಹೋದಾಗ್ಯಾರ ನೋಡ್ರಿ. ನೀವು ಕಟ್ಟಡಿ ಹೇಳಿಲ್ಲ ಸರಿಯಾಗಿ ಹಾಕ್ರಿ ಮಟೀರಿಯಲ್ ಅಂತ. ಹಿಂಗೆ ಗಡ್ಬಡಿದಾಗ ಹಾಕಿ ಹೋಗ್ರಿ ಅವಳ ಚೋಳ. ಹಾಂ ಠೀಕ್ ಅದಾವ ರೀ. ಹೆಸರು ರೀ? ನನ್ನ ಹೆಸರು ಸುರೇಖಾ ಸಂತೋಷ್ ಚೌಧರಿ. ಇವು ಮನೆಗಳು ಯಾವಾಗ ನಿಮಗೆ ಕೊಡ್ಲಕ್ಕೆ ತಯಾರು ಮಾಡ್ಯಾರಿ ಅಂದ್ರೆ ಯಾವಾಗ ಪಾಯ ಹಾಕ್ಯಾರ ಇದ್ರದ್ದು? ಏನಾಗಿದ್ರಿ ಇದು? ಅವು ಏನ್ರ 4-5 ವರ್ಷ ಐತ್ರಿ. 4-5 ವರ್ಷ ಐತ್ರಿ. ಮತ್ತೆ ಇನ್ನೂ ಪೂರ ಮಾಡಿಲ್ಲ? ಪೂರ ಮಾಡಿಲ್ಲ, ಏನಿಲ್ರಿ ಸರ್. ಏನು ಹೇಳತ್ತಾರ ರೀ? ಕೇಳಿದ್ರೇನೆ ಯಾಗಾರ ಹೋಗಿ? ಕೇಳತ್ತಾರ ಮಾಡ್ತೀವಿ ಅಂತ ಅಲ್ಲತ್ತಾರ ರೀ ಸರ್. ಮಾಡಲ್ಲಿ ಹೋಗ್ಯಾರ. ಹಾಂ ಡಿ ಎಷ್ಟು ಕಟ್ಟ್ರಿ ಅವ್ರೆ? ಕಟ್ಟಿರಿ 60,000 ಕಟ್ಟಿರ. 65,000 ರೂಪಾಯಿ ಕಟ್ಟಿರಿ. ಮತ್ತು 4 ವರ್ಷ ಐತಿ ಇನ್ನೂ ತಕ್ಕ ಮಾಡಿಲ್ರಿ. ಮತ್ತು ಮಳೆಗಾಲ 4-5 ವರ್ಷ ಐತ್ರಿ. ಮತ್ತು ಮಳೆಗಾಲ ಹೊಂಟದ, ಮನೆಯಾಗೆಲ್ಲ ನೀರು ಹೊಂಟಾವ, ಮಕ್ಕಳು ತಗೊಂಡು ಹಂಗೆ ಇರ್ಲತ್ತಿದೇವು. ಹಾಂ ಏನು ಮಾಡ್ಬೇಕು ಸರ್? ಮಾಡ್ತಾನೆ ಅಂತ ಅಲ್ಲತ್ತಾರ, ಮಾಡಲ್ ಹೋಗ್ಯಾರ್ರಿ. ಹಾಂ ಮತ್ತು ಈಗ ಲಾಸ್ಟಿಗೆ ಏನು ಹೇಳ್ಬೇಕಲ್ಲತ್ತೀರಿ ಅವ್ರೆ? ನಿಮಗೆ ಮನೆಗೆ ಮಳೆಗಾಲ ಹೊಂಟದ, ಮುಂದೆ ಹೆಂಗೆ ಮಾಡ್ಬೇಕಲ್ಲತ್ತೀರಿ? ಕಟ್ಟಿರಂದ್ರೆ ತಾವು ಬೇಗ ಕಟ್ಟಂತೀರಿ ಹೆಂಗೆ? ಬೇಗ ಕಟ್ಟಿದ್ರ